ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕೇಳ್ತೀವಿ ಒಂದು ಅತ್ಯಂತ ಪ್ರೇರಣಾದಾಯಕ ಸತ್ಯಕಥೆ ಭಾರತದ ರೂಬಲ್ ನಾಗಿ ಅವರ ಬಗ್ಗೆ. 2016ರಿಂದ 2026ರವರೆಗೆ ಅವಳು ಬಡಾವಣೆ ಮಕ್ಕಳಿಗೆ ಶಿಕ್ಷಣ ನೀಡಲು ಮಾಡಿದ್ದಕ್ಕೆ ₹1 ಕೋಟಿ ಮೌಲ್ಯದ ಗ್ಲೋಬಲ್ ಟೀಚರ್ ಪ್ರೈಸ್ ಪ್ರಶಸ್ತಿ ಲಭಿಸಿದೆ. ಅವರು ಯಾರು? ರೂಬಲ್ ನಾಗಿ ಅವರು ಭಾರತದ ಪ್ರಮುಖ ಶಿಕ್ಷಕಿ, ಕಲಾವಿದ, ಸಾಮಾಜಿಕ ಕಾರ್ಯನಿರತ ಮತ್ತು ರೂಬಲ್ ನಾಗಿ ಆರ್ಟ್ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕಿ. ಅವರು ಕಲೆಯಿಂದ ಸಮಾಜ ಬದಲಾವಣೆಗೆ ಕೆಲಸ ಮಾಡುತ್ತಾರೆ. ಗೋಡೆಗಳನ್ನು ಬರೆದರೆ ಅದನ್ನು ಕಲಿಕಾ ಲಿವಿಂಗ್ ವಾಲ್ಸ್ ಆಫ್ ಲರ್ನಿಂಗ್ ಆಗಿ ಬಳಸುತ್ತಾರೆ. ಅಂದರೆ ಬೀದಿ ಗೋಡೆಗಳು ಓದು, ಬರಹ, ಗಣಿತ, ವಿಜ್ಞಾನ ಹಾಗೂ ಪರಿಸರ ಶಿಕ್ಷಣವೂ ಕಲಿಸುತ್ತದೆ. ರೂಬಲ್ ನಾಗಿಯವರ ಕೆಲಸದ ಪರಿಚಯ. 1. ರೂಬಲ್ ನಾಗಿ ಆರ್ಟ್ ಫೌಂಡೇಶನ್ ಮೂಲಕ 800ಕ್ಕೂ ಹೆಚ್ಚು ಲರ್ನಿಂಗ್ ಸೆಂಟರ್ಗಳು ಭಾರತದ ಅನೇಕ ಬಡಾವಣೆಗಳಲ್ಲಿ ಆರಂಭಿಸಲಾಗಿದೆ, ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರವೇಶ ಪಡೆಯಲು. 2. ಅವಳ ಮುರಲ್ ಗೋಡೆಗಳು ಅಂದರೆ ಮ್ಯೂರಲ್ಸ್ ಸಮಾಜಕ್ಕೆ ಶಿಕ್ಷಣ ಉಪಾಯವಾಗಿವೆ. ಶಿಕ್ಷಣದಲ್ಲಿ ಓದು, ಬರಹ, ಗಣಿತ, ವಿಜ್ಞಾನ, ಆರೋಗ್ಯ ಮತ್ತು ಸ್ವಚ್ಛತೆ, ಇತಿಹಾಸ, ಪ್ರತಿಯೊಂದು ಗೋಡೆ ಕಲಿಕೆಗಾಗಿ ಸಾಕ್ಷ್ಯವಾಗಿ ಕೆಲಸ ಮಾಡುತ್ತದೆ. 3. ಅವಳು 600ಕ್ಕೂ ಹೆಚ್ಚು ಶಿಕ್ಷಕರನ್ನು ತರಬೇತಿ ನೀಡಿದ್ದಾರೆ ಮತ್ತು ಮಕ್ಕಳ ಡ್ರಾಪ್ಔಟ್ 50%ಕ್ಕೂ ಕಡಿಮೆ ಮಾಡಲು ಸಹಾಯ ಮಾಡಿದ್ದಾರೆ. ಗ್ಲೋಬಲ್ ಟೀಚರ್ ಪ್ರೈಸ್ 2026. 1. ಗ್ಲೋಬಲ್ ಟೀಚರ್ ಪ್ರೈಸ್ ಎಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವದ ಅತ್ಯುತ್ತಮ ಶಿಕ್ಷಕರಿಗೆ ನೀಡುವ $1 ಮಿಲಿಯನ್, ಅಂದರೆ ಸುಮಾರು ₹9 ಕೋಟಿ ಬಹುಮೌಲ್ಯ ಪ್ರಶಸ್ತಿ. 2. ರೂಬಲ್ ನಾಗಿ ಅವರನ್ನು 2026ರಲ್ಲಿ ದುಬೈನ ವರ್ಲ್ಡ್ ಗವರ್ನ್ಮೆಂಟ್ ಸಮಿಟ್ನಲ್ಲಿ ಗ್ಲೋಬಲ್ ಟೀಚರ್ ಪ್ರೈಸ್ಗೆ ಆಯ್ಕೆ ಮಾಡಲಾಯಿತು. 3. ಈ ಪ್ರಶಸ್ತಿಯನ್ನು ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಅಂದರೆ ದುಬೈ ಕ್ರೌನ್ ಪ್ರಿನ್ಸ್ ಮತ್ತು ಜೆಮ್ಸ್ ಎಜುಕೇಷನ್ ಸಂಸ್ಥೆಯ ಸನ್ನಿ ವಾರ್ಕಿಯವರು ನೀಡಿದರು. 4. ರೂಬಲ್ ನಾಗಿಯವರ ಮಾತು: ಎಲ್ಲ ಮಕ್ಕಳು ಶಾಲೆಗೆ ಹೋಗಬೇಕು ಮತ್ತು ಕಲಿಯಬೇಕು. ಅವರು ಮಾಡುವ ಹೊಸ ಯೋಜನೆಗಳು. ರೂಬಲ್ ನಾಗಿ ಪಡೆದ $1 ಮಿಲಿಯನ್ ಶ್ರೀಮಂತಿಯನ್ನು ಅವಳು ತನ್ನ ವೊಕೇಶನಲ್ ಮತ್ತು ಡಿಜಿಟಲ್ ಸ್ಕಿಲ್ಲಿಂಗ್ ಇನ್ಸ್ಟಿಟ್ಯೂಟ್ ಸ್ಥಾಪನೆಗೆ ಬಳಸಲಿದ್ದಾರೆ. ಇದರಿಂದ ನಮಗೆ ತರಬೇತಿ, ಉದ್ಯೋಗ ಮತ್ತು ಜೀವನದ ಹೊಸ ಅವಕಾಶಗಳು ಸಿಗುತ್ತವೆ. 5. ಅವರ ಕಥೆ ಏಕೆ ಪ್ರೇರಣಾದಾಯಕ? ಕಲೆಯಿಂದ ಬದಲಾವಣೆಯನ್ನು ತಂದದ್ದು. ಒಂದು ಗೋಡೆಯಿಂದ ಸಾವಿರಾರು ಮಕ್ಕಳಿಗೆ ಶಿಕ್ಷಣ. ಡ್ರಾಪ್ಔಟ್ ಕಡಿಮೆ ಮಾಡಿ ಮಕ್ಕಳಿಗಾಗಿ ಹೊಸ ಜ್ಞಾನದಾರಿ ತಿಂಗಳು. ಕಲಿಕೆ ಎಲ್ಲ ಜನರಿಗೆ, ನಗರ, ಗ್ರಾಮ, ಬಡ, ಶ್ರೀಮಂತ ಸಮಾನವಾಗಿ. ಇದು ನಾವು ಕೇಳಬೇಕಾದ ಉದ್ಧಾರ ಕಥೆ. ಔಟ್ರೋ. ಈ ರೂಬಲ್ ನಾಗಿಯವರ ಕಥೆ ನಿಮಗೆ ಇಷ್ಟವಾಗಿದೆ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು ಮರೆಯಬೇಡಿ.